ನೇರಳೆ ಹಣ್ಣಿನ ಉಪಯೋಗಗಳು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಸಿಗುವ ನೇರಳೆ ಹಣ್ಣು ತಿನ್ನಲು ಯೋಗ್ಯ. ಈ ನೇರಳೆ ಹಣ್ಣು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಮೇ, ಜೂನ್ ತಿಂಗಳಲ್ಲಿ ಈ ಹಣ್ಣನ್ನು ತಿಂದರೆ ಗಂಟ್ಲು ನೋವು ಶುರುವಾಗುತ್ತೆ. ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಇವೆ. 1. ನೇರಳೆ ಬೀಜವನ್ನು ತೆಗೆದು ಚಪ್ಪಲಿ ಕಚ್ಚಿದ ಜಾಗಕ್ಕೆ ಹಚ್ಚಿದರೆ ಗಾಯ ಕಡಿಮೆ ಆಗುತ್ತದೆ. 2. ನೇರಳೆ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಉಜ್ಜಿದರೆ ಹಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ. 3. 60 ಗ್ರಾಂ ನೇರಳೆ ಹಣ್ಣನ್ನು 250 ml ನೀರಿನೊಂದಿಗೆ ಕುದಿಸಿ ಸೋಸಿ ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಶುಗರ್ ನಾರ್ಮಲ್ ಲೆವೆಲ್ಗೆ ಬರುತ್ತದೆ. ನೇರಳೆ ಹಣ್ಣು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಸೇರಿಕೊಂಡ ಕೂದಲು, ಕಬ್ಬಿಣದ ಚೂರು ಹೊರಗೆ ಬರುತ್ತದೆ. ಬೀಜವನ್ನು ಜೇನುತುಪ್ಪದಲ್ಲಿ ತೆಗೆದು ಕಣ್ಣಿಗೆ ಹಚ್ಚುವುದರಿಂದ ದೃಷ್ಟಿದೋಷ ಕಡಿಮೆಯಾಗುತ್ತದೆ. ಎಳೆಯ ಎಲೆಗಳನ್ನು ನೀರನ್ನು ಸೇರಿಸಿ ಅರೆದು ಬೆಲ್ಲ ಸೇರಿಸಿ ಸೇವಿಸಿದರೆ ಮೂಲವ್ಯಾಧಿಯಿಂದ ಆಗುವ ರಕ್ತಸ್ರಾವ ನಿಲ್ಲುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.